3 ಸಲ ವಿಧಾನ ಪರಿಷತ್ಗೆ ಆಯ್ಕೆಯಾದ ತಿಪ್ಪಣ್ಣಪ್ಪ ಕಮಕನೂರ್ಗೆ ಸಚಿವ ಸ್ಥಾನ ನೀಡಬೇಕು ಹಾಗೂ ಚಿತ್ತಾಪುರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಭೀಮಣ್ಣ ಸಾಲಿ ಅವರಿಗೆ ಯಾವುದಾದರೂ ನಿಗಮ ಸ್ಥಾನ ನೀಡಬೇಕು ಅಂತ ಕಾಂಗ್ರೆಸ್ ಮುಖಂಡರಾದ ಪಿಡ್ಡಪ್ಪ ಜಾಲ್ಗಾರ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕನೂರ್ ಅವರು ಈಗಾಗಲೇ 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನು ಸಚಿವರನ್ನಾಗಿ ಆಯ್ಕೆ ಮಾಡಬೇಕು. ಚಿತ್ತಾಪುರ ತಾಲೂಕಿನ ಕಾಂಗ್ರೆಸ್ ಬ್ಲಾಕ್ನ ಅಧ್ಯಕ್ಷರಾದ ಭೀಮಣ್ಣ ಸಾಲಿ ಅವರನ್ನು ನಿಗಮದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕೆಂದು ತಿಳಿಸಿದ್ದು, ವಿಧಾನ ಪರಿಷತ್ನಲ್ಲಿ ಸತತವಾಗಿ ಧ್ವನಿ ಎತ್ತುವ ಸಮಾಜದ ಹಿರಿಯ ಕಮಕನೂರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲರಿಗೂ ಇವತ್ತಿನ ನಮಸ್ಕಾರ ಹೇಳುತ್ತಾ, ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶಪ್ಪ ಏನಂದ್ರೆ, 3 ಸಲ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ತಿಪ್ಪಣ್ಣ ಕಮಕನೂರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಮತ್ತು 30 ವರ್ಷಗಳಿಂದ ಚಿತ್ತಾಪುರ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀ ಭೀಮಣ್ಣ ಸಾಲಿ ಅವರಿಗೆ ರಾಜ್ಯ ಮಟ್ಟದ ಯಾವುದಾದ್ರೂ ನಿಗಮ ಮಂಡಳಿಗೆ ಅಧ್ಯಕ್ಷ ಮಾಡಿ ಸಂಪುಟ ದರ್ಜೆ ಸ್ಥಾನಮಾನ ನೀಡಬೇಕಂತ ನನ್ನ ಪತ್ರಿಕಾಗೋಷ್ಠಿಯ ಉದ್ದೇಶ ಸರ್. ಈ ಸಮಾಜ ಸರ್ 70-80 ದಶಕದಲ್ಲಿ ಸುಮಾರು ರಾಜ್ಯದಲ್ಲಿ 5ರಿಂದ 6 MLAಗಳು ಇದ್ದರು ಸರ್. ಇವತ್ತು ಒಬ್ಬರು MLAಗಳಿಲ್ಲ ಸರ್. ಇರ್ತಕ್ಕಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಸನ್ಮಾನ್ಯ ಹೈಕಮಾಂಡ್ ಅವರು ಗುರುತಿಸಿ ತಿಪ್ಪಣ್ಣವ್ರಿಗೆ 3ನೇ ಸಲ ಇದು ಮಾಡಿದ್ದಾರೆ ಸರ್. ಸಂತೋಷದ ವಿಷಯ. ಆದರೆ ಈ ಪ್ರತಿನಿಧಿ ಬೇಕಲ್ಲ ಸರ್, ಸಮಾಜಿಕ ನ್ಯಾಯ ಬೇಕಲ್ಲ, ಈ ಕೋಲಿ ಸಮಾಜಿಕ ನ್ಯಾಯ ಬೇಕಲ್ಲ. ಈ ಮುಂದೆ ಬರ್ತಕ್ಕಂಥ 20 ಸಚಿವ ಸ್ಥಾನಗಳು ಖಾಲಿದೆ ಸರ್. ಸರ್ MLC ಕೊಟ್ಟರೆ ಏನಾಗ್ತದೆ, ಸಮಾಜಕ್ಕೆ ಇದಾಗ್ತದೆ ಸರ್, ಸಮಾಜಕ್ಕೆ ಉಪಯೋಗ ಆಗ್ಬೇಕಲ್ಲ ಸರ್. ಸಚಿವರಾದ್ರೆ ಏನಾದರೂ ಆಗ್ತದೆ ಸರ್. ಇರಲಿ ಸರ್, ಜಾಸ್ತಿ ಕೆಲಸ ಮಾಡಲಿಕ್ಕೆ ಸರ್ ಅನುಕೂಲ ಆಗಿ ಕೊಡ್ತದೆ. ಸಮಾಜಕ್ಕೆ ಒಂದು ರಿಪ್ರೆಸೆಂಟೇಟಿವ್ ಕೊಟ್ಟಂಗೆ ಆಗ್ತದೆ ಸರ್. ಅದು ಅವಾಗ ಕೊಟ್ಟಾರಲ್ಲ ಸರ್ 7 ಖಾತೆ. ಈಗೇನು ಅದು ಈಗ ಅಲ್ಲ, ಅವಾಗಿನ ತೊಗೊಂಡು ಈಗೇನು ಮಕ್ಕಳು ಸರ್, ಈಗ ಬೇಕಲ್ಲ ಸರ್. ಇಲ್ಲ ಆದ್ರೆ ಈಗ 20 ಸಚಿವ ಸಂಪುಟ ಆದವ್ರಿ ಸರ್, ಆ ಖಾಲಿಗಳು ಉಳ್ದವಲ್ಲ ಸರ್, ಕೊಡ್ರಿ. ಆಯ್ತು ಸರ್, ಇಷ್ಟು ಹೇಳಿ ನಾನು ಜಾಸ್ತಿ ಮಾತಾಡೋಲ್ಲ.